ಈ ಸ್ಪಿರಿಚುವಲ್ ಟೂರಿಸಮ್ ಮತ್ತು ಯಾತ್ರಾ ಇದೇನಿದೆಯಲ್ಲ ಇದು ಎವರ್ಗ್ರೀನ್ ಇದು. ಈ ಉದ್ಯಮ ಮುಂಚಿನ ಇದಕ್ಕೆ ಹೋಲಿಸಿದರೆ ಭಾಳ ಸರಳವಾಗಿದೆ. ತುಂಬ ಜನ ಟೂರಿಸಮಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಯಂಗ್ ಜನ್ರೇಷನ್ ಸಹ ಬರ್ತಾ ಇದೆ ಈಗ ಟೂರಿಸಮ್ ಕಡೆಗೆ. ಮೇಯ್ನಾಗಿ ಕಸ್ಟಮರ್ಗೆ ಏನೇ ಸಮಸ್ಯೆ ಇದ್ರನ್ನು ಫ್ರ್ಯಾಂಕಾಗಿ ಹೇಳುವಂಥದ್ದು ಬೇಕು. ಈ ವಿಷಯದಲ್ಲಿ ಗ್ರಾಹಕರ ಒಂದು ನಮ್ಮ ಜನರಿಗೆ ಏನು ಬೇಕು ಅನ್ನೋದನ್ನು ನಾನು ತುಂಬ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ಸರ್, ಇವಾಗ ಎಲ್ಲ ಕ್ಷೇತ್ರದಲ್ಲೂ ಡಿಜಿಟಲ್ ಕ್ರಾಂತಿ ಅನ್ನುವಂಥದ್ದು ಆಗೇ ಆಗಿದೆ. ಸೊ ನೀವು ಈ ಡಿಜಿಟಲ್ ಕ್ರಾಂತಿಯನ್ನು ನಿಮ್ಮ ಈ ಅಡಿಗಾಸ್ ಯಾತ್ರದಲ್ಲಿ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಂಡಿದ್ದೀರಿ? ಡಿಜಿಟಲ್ ಕ್ರಾಂತಿ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ಇದೆ. ಸ್ಟಾರ್ಟಿಂಗಲ್ಲಿ ನಾವು ವೆಬ್ಸೈಟ್ ಮಾಡುವಾಗಲೇ ಎಲ್ಲ ಹೇಳ್ತಿದ್ರು, ಏನು ವೆಬ್ಸೈಟ್ ಏನು ಅಂತ. ಅಂದರೆ ಆ ಟೈಮಲ್ಲಿ ವೆಬ್ಸೈಟ್ ಅನ್ನೋದು ಏನು ಅಂತ ಗೊತ್ತಿರೋದ ಟೈಮಲ್ಲಿ ಫಸ್ಟಿಗೆ ನಾನು ವೆಬ್ಸೈಟ್ ಮಾಡಿದೆ. ಆಮೇಲೆ ಈ ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾವನ್ನು ನಾವು ಎಲ್ಲೆಲ್ಲಿ ಅಸಾಧ್ಯ ಆಗ್ತಾಯಿದ್ದೀವೋ ನಾವು ಸ್ವಲ್ಪ ಅಪ್ಡೇಟ್ ಆಗ್ತಾಯಿದ್ದೀವಿ. ಮತ್ತು ಆದರೆ ಡಿಜಿಟಲ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ರೈಟ್ ಒಂದು ಇದು ಕೊಡೋಣ ಅಂತ, ರೈಟ್ ಮೆಸೇಜ್. ನನಗೆ ರಾಂಗ್ ಮೆಸೇಜು ಅಥವಾ ಈ ಕಡಿಮೆ ದರ ಮಾಡೋದು ಅಥವಾ ಸರ್ವೀಸಲ್ಲಿ ಕಡಿಮೆ ಮಾಡೋದು ನನಗೆ ಇಂಟ್ರೆಸ್ಟೇ ಇಲ್ಲ. ಎಲ್ಲರಿಗಿಂತ ಅಡಿಗಾಸಿ ಹತ್ರ ಒಂದು 500 ರೂಪಾಯಿ ಜಾಸ್ತಿ ಇದೆ ಅವ್ರಿಗಿಂತ ಅಂತ ಹೇಳಿದರೂ ನನಗೆ ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದರೆ ಕ್ವಾಲಿಟಿ, ನನಗೆ ಮೇಯ್ನ್ ಕ್ವಾಲಿಟಿ ಕೊಡಬೇಕು ಅಂತ. ಆ ಕ್ವಾಲಿಟಿ ನಾವು ಕೊಡೋದೆ ಮತ್ತೊಂದು. ನಮ್ಮದು ಇನ್ನೊಂದು ಸ್ಲೋಗನ್ ಇದೆ, ಸುಮಾರು ಸ್ಲೋಗನ್ ಆಯ್ತು ಈಗ, ಬಿಲೀವ್ ಇನ್ ದಿ ಬೆಸ್ಟ್ 31 ಇಯರ್ಸ್ ಆಫ್ ಟ್ರಸ್ಟ್ ಅಂತ. ಅದು ಈ ವರ್ಷ 32 ಇಯರ್ಸ್ ಆಫ್ ಟ್ರಸ್ಟ್ ಅಂತೇಳಿ. ಸೊ ನಾವು ಬೆಸ್ಟನ್ನ ನಂಬ್ತೀವಿ, ಅತ್ಯುತ್ತಮವಾದದ್ರಲ್ಲೇ ನಂಬಿಕೆ ನಮಗೆ. ಒಳ್ಳೆ ಕ್ವಾಲಿಟಿ ಊಟ, ಒಳ್ಳೆ ಕ್ವಾಲಿಟಿ. ಈಗ 3 ಸ್ಟಾರ್ ಹೋಟೆಲ್ ಅನ್ನೋ ಬದಲು 4 ಸ್ಟಾರ್ ಹೋಟೆಲ್ ಕೊಟ್ಟರೆ ಡೊಮೆಸ್ಟಿಕಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ಸ್ ಇಟ್ಟಿರ್ತಾರೆ, ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ಸು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಆಮೇಲೆ ಇಂಡಿಯನ್ ಡಿಶಸ್ ಇರುತ್ತೆ, ಇವನ್ ವೆಜಿಟೇಬಲ್ಸು ಬೇಕಾದಾಗೆ. ಅದೇ ನೀವು ಇವನ್ ಫಾರಿನ್ನು ಎಲ್ಲ ಹೋದರೆ, ಯುರೋಪಲ್ಲೆಲ್ಲ ನೀವು 4 ಸ್ಟಾರು ಈ ಥರದ್ದು ಆಯ್ಕೆ ಮಾಡಿದವಾಗ ನಿಮಗೆ ಅವರು ತಿನ್ನೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಥರ ಸ್ಪ್ರೆಡ್ ಮಾಡಿರ್ತಾರೆ. ನೋಡಿದರೆ ಇದಾಗುತ್ತೆ. ಏನು ಒಂದು ಬ್ರೆಡ್ಡನ್ನೇ ಒಂದು 50 ಟೈಪ್. ಈ ಫ್ರಾನ್ಸು ಪ್ಯಾರಿಸಲ್ಲ ನಾವು ಕೊಡೋ ಹೋಟೆಲಲ್ಲಿ ಸ್ಟೇ ಮಾಡ್ತೀವಲ್ಲ, ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ವೆರೈಟಿ ಆಫ್ ಬ್ರೆಡ್ಸ್. ಯಾವ ಬ್ರೆಡ್ ತಿನ್ನೋದು? ಮಫಿನ್ಸು, ಆಮೇಲೆ ಕೇಕ್ಸು, ವೆರೈಟಿ. ಆಮೇಲೆ ವೆರೈಟಿ ಆಫ್ ಜ್ಯೂಸಸ್ಸು, ಆಮೇಲೆ ವೆರೈಟಿ ಆಫ್ ಇದು ಕಾಫಿನೂ ಹೇಳಿದ್ನಲ್ಲ, ಒಂದೊಂದು 5-6 ವೆರೈಟಿ, ಕ್ಯಾಪೆಚಿನೋ, ಕ್ಯಾಪೆಲಾಟೆ, ಹೀಗೆ. ಸೊ ಒಂಥರ ಹ್ಯಾಪಿ. ಲಾಸ್ಟಲ್ಲಿ ಏನು, ಅವನೊಂದು ಸಿಂಪಲ್ ಅಂದರೆ ವೆಜಿಟೇರಿಯನ್ ಆದ್ರೂ ಅವೊಂದು ಆ್ಯಪಲ್ಲು, ಒಂದು ಬಾಳೆಹಣ್ಣು, ಒಂದಲ್ಲಿ ಆರೆಂಜು, ಹೀಗೆ ಒಂದೊಂದು ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬರ್ಬೋದು ಅಲ್ವಾ? ಅದಕ್ಕೆ ಸದ್ಯದಲ್ಲೇ ನೀವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೂ ಬರ್ತಾ ಇದ್ದೀರಾ, ವೆಬ್ಸೈಟನ್ನು ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಚಾನಲ್, ಅದ್ರ ಜೊತೆಗೆ ಹೊಸದೊಂದು ಲೋಗೋವನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ಸೊ ಇದರ ಹಿಂದಿನ ವಿಷನ್ ಏನು? ಈ ಲೋಗೋಗೆ ತುಂಬ ವರ್ಷ ಆಯಿತು. ಹಾಗೆ ಅದಕ್ಕೆ ಸ್ವಲ್ಪ ಲೋಗೋನ ಚೇಂಜ್ ಮಾಡೋಣ ಅಂತ ನಮ್ಮ ಸ್ನೇಹಿತರು ಸ್ವಲ್ಪ ಹೇಳಿದರು. ನನಗೂ ಅದು ಹೌದು ಅನ್ನಿಸ್ತು. ನಾನು ಏರ್ ಇಂಡಿಯಾ, ಕೆನರಾ ಬ್ಯಾಂಕು ಈ ಥರದವರೆಲ್ಲ ಲೋಗೋ ಚೇಂಜ್ ಮಾಡ್ತಾಯಿದ್ದಾರೆ. ಹಳೇದನ್ನು ಬಿಟ್ಟು ಹೊಸದು ಮಾಡಿದ್ರಲ್ಲ, ಹಾಗೆ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಆಲೋಚನೆ ಮಾಡಿದೆ. ಹಾಗೆ ಒಳ್ಳೆ ಡಿಸೈನರ್ಸ್ ಯಾರು ಅಂತ ನೋಡಿ, ಆಮೇಲೆ IBM ಅಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು, ಶ್ಯಾಮ್ ಅಂತ. ಅವ್ರನ್ನ ಸಂಪರ್ಕ ಮಾಡಿದೆ, ಒಂದು ಮಾಡಿಕೊಡ್ತೀರಾ ಅಂತ. ವೈ ನಾಟ್, ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಆಮೇಲೆ ಸಿಂಪಲ್ಲಾಗಿ ಇರಲಿ, ಎಲ್ಲ ಇರಲಿ ಅಂಥೇಳಿ ನಾನು ಏರ್ ಇಂಡಿಯಾ ಕಾನ್ಸೆಪ್ಟು ಥರ ಮಾಡಿದ್ರೆ ಹೇಗೆ ಅಂತ. ಸೊ ಅವ್ರಿಗೂ ಹೌದು ಅನ್ನಿಸ್ತು. ನಾವು ಟ್ರಾವೆಲ್ ಇಂಡಸ್ಟ್ರಿಯಲ್ಲೇ ಇರೋದು. ಸೊ ಓಕೆ, ಒಂದು ಇದು ಅಂತ ಆಯಿತು. ಆಮೇಲೆ ವೆಬ್ಸೈಟು ನಮ್ಮದು 30 ವರ್ಷದಿಂದ ಇದೆ ಅನಿಸುತ್ತೆ. ಸ್ಟಾರ್ಟಿಂಗ್ ವೆಬ್ಸೈಟು ಏನು ಬಂತಲ್ಲ, ವೆಬ್ಸೈಟು ಎಲ್ಲ ನಮ್ಮ ಏನು ಈ ತಂತ್ರಜ್ಞಾನ ಏನು ಬಂತು ಆ ಟೈಮಲ್ಲೇ ನನ್ನ ವೆಬ್ಸೈಟ್ ಇತ್ತು, ಬಟ್ ಬೇಸಿಕ್ ವೆಬ್ಸೈಟ್ ಇತ್ತು. ಆಮೇಲೆ ನಾವು ವರ್ಷದಿಂದ ವರ್ಷಕ್ಕೆ ವೆಬ್ಸೈಟನ್ನು ಚೇಂಜ್ ಮಾಡಿ ಅದನ್ನು ಡಿಸೈನೆಲ್ಲ ಚೇಂಜ್ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ. ಈಗ ಇರುವ ವೆಬ್ಸೈಟ್ ಅಂತೂ ತುಂಬ ಭಾರಾಗಿ, ಎಷ್ಟೋ GB ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂತ ಹುಡುಗರು ಹೇಳ್ತಾ ಇದ್ದಾರೆ.
ಯಾಕೆಂದರೆ 500ಕ್ಕೂ ಹೆಚ್ಚಿನ ಪ್ಯಾಕೇಜು ವಿತ್ ಡೀಟೇಲ್ಡ್ ಐಟ್ನರಿ. ನೀವು ನಮ್ಮ ಟ್ರಾವೆಲ್ ಐಟ್ನರಿ ನೋಡಿಕೊಂಡ್ರೆ ಕರ್ನಾಟಕ ಎಲ್ಲ ಟೂರ್ ಮಾಡ್ಕೊಂಬರ್ಬೋದು, ನಮ್ಮಲ್ಲೇ ಬರಬೇಕು ಅಂತಲೂ ಇಲ್ಲ. ಆ ಥರ ಇನ್ಫಾರ್ಮೇಷನ್ಸು ಇದೆ. ಆದರೆ ಒಂದೇನೆಂದರೆ ಅದೇ ಥರ ಟೂರ್ ಮಾಡಿದವರು ಇದ್ದಾರೆ, ಆಮೇಲೆ ಮತ್ತೆ ನಮ್ಮ ಹತ್ರನೇ ಟೂರಿಗೆ ಬರ್ತಾರೆ. ಯಾಕೆ ಅಂತ ಹೇಳಿದರೆ, ನೀವೊಂದು ಸಾರು ಮಾಡ್ತೀರ, ಸಾರು ಮಾಡೋದಕ್ಕೆ ಏನು ಬೇಕು ಅಂತ ಇದೆ ಅದರಲ್ಲಿ. ಜೀರಿಗೆ ಬೇಕು, ಮೆಣಸು ಬೇಕು, ಧನಿಯಾ ಬೇಕು, ಎಲ್ಲ ಇದೆ ಅಂತ. ಆದರೆ ಮಾಡುವ ಕೈ ಅದು ಅಡಿಗಾಸ್ ಕೈ ಆಗಿರಬೇಕು. ಅದಕ್ಕೆ ನಾವು ಮಾಡಿದ ಟೂರ್ ಮತ್ತಷ್ಟು ಸಕ್ಸಸ್ ಆಗ್ತದೆ. ಅವರೇ ಆಗಿ ಹೋಗೋದಕ್ಕಿಂತನೂ ನಮ್ಮದಿದೆ, ಐಟ್ನರಿ ಇದೆ, ಇನ್ಕ್ಲೂಷನ್ ಇದೆ, ಎಕ್ಸ್ಕ್ಲೂಷನ್. ಇದೇನು ಸಾಕು. ಮತ್ತೆ ನಾನು ಡೆಲ್ಲಿಗೆ ಹೋದ್ರೆ ಕುತುಬ್ ಮಿನಾರ್ ನೋಡೋದು ಅಷ್ಟೇ ಅಲ್ಲ, ಅಡಿಗಾಸಲ್ಲಿ ಬರೆದಿದ್ದಾರೆ ಕುತುಬ್ ಮಿನಾರ್ ನೋಡಿ, ಪಾರ್ಲಿಮೆಂಟ್ ನೋಡಿ ಅಂತ. ಯಾವ ಟೈಮಲ್ಲಿ ನೋಡಬೇಕು, ಹೇಗೆ ನೋಡಬೇಕು, ಯಾರು ಗೈಡ್ ಎಕ್ಸ್ಪ್ಲೇನ್ ಮಾಡಬೇಕು, ಇದೆಲ್ಲ ಅಡಿಗಾಸಲ್ಲಿ ಮಾತ್ರ ಸಾಧ್ಯ ಅಂತ ಅನಿಸಿಕೆ. ಇನ್ನೊಂದು ಹೇಳಿದರೆ, ನೀವು ನಮ್ಮದು ಡಿಜಿಟಲ್ ಆಲ್ರೆಡಿ ಇದೆ, ಯೂಟ್ಯೂಬ್ ಚಾನಲ್ಲು ಇದೆ. ಮತ್ತಷ್ಟು ನಾನು ಹೇಳಿದೆಲ್ಲ ಅಪ್ಗ್ರೇಡ್ ಮಾಡ್ತಾಯಿದ್ವಿ. ಈಗ ಅದಕ್ಕೆ ನಾವು ಕೆಲವೊಂದು ಟೀಮ್ನವ್ರನ್ನ ತಗೊಂಡು ಮತ್ತಷ್ಟು ಅಪ್ಗ್ರೇಡ್ ಮಾಡೋಣ ಅಂತ. ನಮ್ಮದು ಯೂಟ್ಯೂಬ್ ಚಾನಲ್ ಇತ್ತು, ಆದರೆ ಅಷ್ಟು ಪೋಸ್ಟಿಂಗೆಲ್ಲ ಇಲ್ಲ, ಕಡಿಮೆ ಇತ್ತು. ಸ್ವಲ್ಪ ಹಾಗೆ ಕಸ್ಟಮರ್ಸ್ ರಿವ್ಯೂ ಎಲ್ಲ ಬಂದು, ಈಗ ಅದನ್ನು ನಿರಂತರವಾಗಿ ಮಾಡೋಣ ಅನ್ನೋ ಒಂದು. ಆಮೇಲೆ ನಾನು ನ್ಯೂಸ್ ಚಾನಲ್ ಬಗ್ಗೆ ಒಂದು ಮಾಡೋಣ ಅಂತ ಒಂದು ಅನಿಸ್ತು. ಸೊ ಈಗ ಅಡಿಗಾಸ್ ಯಾತ್ರಾ ನ್ಯೂಸ್ ವೆಬ್ಸೈಟು ಇದು ಹೊಸದು. ಯೂಟ್ಯೂಬ್ ಅಪ್ಗ್ರೇಡೆಡ್ ವರ್ಷನ್, ಲೋಗೋ ಅಪ್ಗ್ರೇಡೆಡ್ ವರ್ಷನ್, ಯೂಟ್ಯೂಬು ಹಳೆದನ್ನೇ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ. ನ್ಯೂಸ್ ಚಾನಲ್ ಏನಿದೆ, ನ್ಯೂಸ್ ವೆಬ್ಸೈಟ್ ಇದು ಹೊಸದು. ಅದು ಹೇಗೆ ಬರ್ತದೆ ಅಂತ ನೀವು ಎಲ್ಲ ಹೇಳಬೇಕೀಗ. ಸಾರ್ವಜನಿಕರು ಎಲ್ಲ ನಮ್ಮ ಪ್ರವಾಸಿಗರೆಲ್ಲ ಹೇಳಬೇಕು. ನಮಗೂ ಒಂದು ಹೊಸ ಅನುಭವ. ಅದ್ರ ವಿಷಯ ಏನು ಹಾಕಬೇಕು ಅಂತ ನನಗೆ ಗೊತ್ತಾಗಿದೆ, ಆದರೆ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಅದಕ್ಕೆ ಸಿಗುತ್ತೆ ಅಂತ. ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದೆಲ್ಲ ನಮ್ಮದು ನಡೀತಾ ಇದೆ. ಮತ್ತು ಅದನ್ನು ಸಹ ನಾವು ಇನ್ನಷ್ಟು ವಿಚಾರಗಳನ್ನು ನಮ್ಮ ಯಾತ್ರಿಕರಿಗೆ ತಲುಪಬೇಕು ಅಂತ, ಹೊಸ ಹೊಸ ವಿಚಾರಗಳನ್ನು ಹಾಕಬೇಕು, ಡೈಲಿ ಅಪ್ಡೇಟ್ಸ್ ಮಾಡಬೇಕು ಅಂತ. ಅದಕ್ಕೆ ನಾವೊಂದು ಟೀಮನ್ನು ಸಹ ಮಾಡಿದ್ದೀವಿ. ಇದೆಲ್ಲ ಅಪ್ಗ್ರೇಡೆಡ್ ನಮ್ಮದು. ಬಟ್ ಇವಾಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿರುವಂತಹ ಉದ್ದೇಶ ಪ್ರಚಾರ ಕಾರ್ಯ ಆಗಿದೆಯೋ ಅಥವಾ ಪ್ರವಾಸಿಗರಿಗೆ ಉತ್ತಮ ಸೇವೆಯನ್ನು ಕಲ್ಪಿಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ? ಇದರಲ್ಲಿ ಎರಡೂ ಇದೆ ಅಂತ ನಾವು ಹೇಳ್ತೇನೆ. ಒಂದನೇದಾಗಿ ಪ್ರಚಾರವೂ ಬೇಕು, ಅದರ ಜೊತೆಗೆ ಈಗ ಅಡಿಗಾಸ್ ಯಾತ್ರಾ ಇದೆ ಅಂತ ಗೊತ್ತಿದ್ರೂ ಅಡಿಗಾಸ್ ಯಾತ್ರದ ಸೌಲಭ್ಯ ಇನ್ನೂ ಹೆಚ್ಚಿನ ಜನರಿಗೆ ಮುಟ್ಟಲಿ. ಈಗ ಅಡಿಗಾಸ್ ಯಾತ್ರದಲ್ಲಿ ಎಲ್ಲರೂ ಟೂರ್ ಮಾಡ್ತಾರೆ ಅಂತ ಇರುತ್ತೆ, ಆದರೆ ಯಾವುದೋ ಒಂದರಲ್ಲಿ ನಾವು ಮಾಡಿದರೆ ಮತ್ತಷ್ಟು ಹೆಚ್ಚು ಸಿಗಬಹುದು ಅನ್ನೋದು ತಿಳಿಬೇಕು ಅನ್ನೋ ದೃಷ್ಟಿಯಿಂದ, ಹೆಚ್ಚು ಜನರಿಗೆ ಮುಟ್ಟಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಾಡಕ್ಟ್ ಆಗಲಿ, ನಮ್ಮ ಸರ್ವಿಸ್ ಆಗಲಿ, ಇದರಲ್ಲಿ ಪ್ರಾಡಕ್ಟ್ ಅನ್ನೋದಕ್ಕಿಂತ ಸೇವೆ ಅಂತ ಹೇಳ್ಬೋದು, ಆ ಸರ್ವಿಸ್ ಇದನ್ನು ಜಾಸ್ತಿ ಜನರಿಗೆ ತಲುಪಲಿ ಅಂಥೇಳಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಇವಾಗ ಲೋಗೋ ಬಗ್ಗೆ ಮಾತಾಡಲೇಬೇಕು. ಹೊಸ ಲೋಗೋವನ್ನು ತರ್ತಾ ಇದ್ದೀರಾ. ಸೊ ಈ ಲೋಗೋದ ಕಾನ್ಸೆಪ್ಟ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಕೊಡ್ಬೋದಾ? ಲೋಗೋದ ಕಾನ್ಸೆಪ್ಟ್ ಅಂಥದ್ದು ಏನು ನಾವು ಮಹತ್ತರವಾದ್ದೇನು ಇಟ್ಕೊಂಡಿಲ್ಲ. ನಾವು ಸಿಂಪಲ್ಲಾಗೇ ಇರಲಿ. ಕೆಲವು ಈಗ ನೋಡಿ ಆ್ಯಂಬ್ಲಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತ, ಆ ಥರ ನನಗೆ ನಮ್ಮ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಆ ಆ್ಯಂಬ್ಲಮ್ ನೋಡಿಯೇ ರೆಕಗ್ನೈಸ್ ಮಾಡುವಂಥವ್ರು ಸಿಗ್ತಾರೆ ಅನ್ನೋದು ನನಗೆ ಇದಿರಲಿಲ್ಲ. ಸೊ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ, ಅಡಿಗಾಸ್ ಯಾತ್ರಾವನ್ನು ಸಿಂಪಲ್ ಫಾಂಟಲ್ಲಿ ಒಂದು ಎಲ್ಲರಿಗೂ ಮುಟ್ಟುವ ಹಾಗೆ ಆಗಲಿ ಅಂಥೇಳಿ ನಾನು ಮಾಡಿದ್ದಷ್ಟೇ. ಮತ್ತೇನು ಬೇರೆ ತುಂಬ ದೊಡ್ಡ ಉದ್ದೇಶ ಏನಿಲ್ಲ. ಸೊ 32 ವರ್ಷಗಳಿಂದ ಈ ಇಂಡಸ್ಟ್ರಿನಲ್ಲಿ ಇದ್ದೀರಿ. ಸೊ ಈಗ ಈ 32ನೇ ವರ್ಷದ ಪ್ರಯುಕ್ತ ಪ್ರವಾಸಿಗರಿಗೆ ಅಥವಾ ಇಲ್ಲಿನ ಕಸ್ಟಮರ್ಸ್ಗೆ ಏನಾದರೂ ಆಫರ್ಸ್ ಏನಾದರೂ ಕೊಡುವಂಥ ಉದ್ದೇಶ ಇಲ್ಲ? ನಾನು ಮುಂಚೆನೇ ಹೇಳಿದೆ ನಿಮ್ಮ ಹತ್ರ, ನಮ್ಮಲ್ಲಿ ಆಫರ್ ಮತ್ತು ಡಿಸ್ಕೌಂಟು ಎರಡು ಹೆಚ್ಚಾಗಿ ಇಲ್ಲ. ನಾವು ಏನಂದರೆ ಹೆಚ್ಚಿನ ಇನ್ನಷ್ಟು ಸೇವೆಯನ್ನು ಕೊಡಲಿಕ್ಕಾಗ್ತದೆ, ಹೆಚ್ಚಿನ ಸರ್ವಿಸ್ ಆ ಸ್ಥಳದಲ್ಲಿ ಏನು ಕೊಡಲಿಕ್ಕಾಗ್ತದೆ. ಯಾಕೆ ಅಂತ ಹೇಳಿದರೆ, ನಾನು ಅಂತಲ್ಲ, ಈ ಫೀಲ್ಡಲ್ಲಿರೋರು ಪ್ರತಿಯೊಬ್ಬರು ತಗೊಂಡು ಕೊಡುವಂಥದ್ದು. ಇವರು ಒಂದು ಕಡೆ ಇವರು ಏನಾದರೂ ಡಿಸ್ಕೌಂಟ್ ಮಾಡಿದ್ರಂದ್ರೆ ಇನ್ನೊಂದು ಕಡೆ ಏನಾದರೂ ಕಡಿಮೆ ಮಾಡಲೇಬೇಕಾಗ್ತದೆ. ನನಗೆ ಫುಲ್ ಪ್ಲೇಟ್ ಬೇಕು, ಪ್ಲೇಟ್ ಮೀಲ್ಸ್ ಬೇಡ, ಫುಲ್ ಮೀಲ್ಸ್ ಬೇಕು, ಆ ಥರ. ಅಂದರೆ ಕಡಿಮೆ ಕೊಡೋದಕ್ಕೆ ನನಗಿದಿಲ್ಲ. ಮತ್ತಷ್ಟು ಇನ್ನು ಅಡಿಷ್ನಲ್ ಸರ್ವೀಸು ಏನು ಕೊಡಲಿಕ್ಕಾಗ್ತದೆ, ಏನಾದರೂ ಎಕ್ಸ್ಟ್ರಾ ಸೈಟ್ಸಿಂಗ್ ಮಾಡಿಸ್ಲಿಕ್ಕಾಗ್ತದಾ, ಆಮೇಲೆ ಎಕ್ಸ್ಟ್ರಾ ಫುಡ್ಡಲ್ಲಿ ಅದರ ಏನಾದರೂ ಚೇಂಜಸ್ ತರ್ಬೋದಾ, ಅಥವಾ ಈ ಥರನೇ ಬೇರೆ ಏನಾದರೂ ಹೊಸ ಹೊಸ ಅಟ್ರ್ಯಾಕ್ಷನ್ಸ್ ಓಪನ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ನಾಳಿದ್ದು ಆಯನ ಸೈನ್ಸ್ ಏನೋ ಒಂದು ಆಗಿದೆ, ಮೊನ್ನೆ ನಾನು ಹೋದವಾಗ, ಮೊನ್ನೆ ಲಾಸ್ಟ್ ದುಬೈಗೆ ಹೋದವಾಗ. ಅದು ಮುಂಚೆ ಇರಲಿಲ್ಲ,
ಆಯಾ ಸೈನ್ಸೇನು. ಅದರೊಳಗಡೆ ಹೋಗಿ ನೋಡಿದ್ವಿ, ಏನೇನೋ ಡಿಜಿಟಲ್ ಏನೇನೋ ಎಕ್ಸ್ಪೀರಿಯನ್ಸ್ ಸೈನ್ಸ್ ಅಂತೆ. ಹಾಗೆ ಹೊಸ ಹೊಸ ಅಟ್ರಾಕ್ಷನ್ಸ್ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ ಪ್ರತಿ ವರ್ಷ. ಮತ್ತು ಸರ್ವೀಸ್ ವಿಚಾರದಲ್ಲಿ ಮತ್ತಷ್ಟು ಒಳ್ಳೆ ಸರ್ವೀಸು ಕೊಡಲಿಕ್ಕೆ ಹೋಗ್ತೀವಿ. ಒಂದನೇದಾಗಿ ಮತ್ತು ಆಫರ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ರೇಟೇ ಜಾಸ್ತಿ ಮಾಡೋದಿಲ್ಲ. ಕಳೆದ ವರ್ಷದಕ್ಕಿಂತ ಒಂದು ಕಡಿಮೆ ಪ್ರಮಾಣದಲ್ಲಿ ರೇಟ್ ಜಾಸ್ತಿ ಮಾಡಿರ್ತೀವಿ. ಹೆಚ್ಚು ಮಾಡಿ ಮತ್ತು ಕಡಿಮೆ ಮಾಡೋದು ನಮಗೆ ಬೇಡ ಅಂಥೇಳಿ. ಯಾಕೆಂದರೆ ಕಸ್ಟಮರಿಗೂ ಒಂದು ನಂಬಿಕೆ ಇರ್ತದೆ. ತುಂಬ ಇದು ಮಾಡಿದರೆ ಅದು 50% ಆಫು ಎಲ್ಲಿಂದ ಮಾಡ್ತಾರೆ ಅನ್ನೋದು ಗೊತ್ತಿರ್ತದೆ. ವರ್ಷದಿಂದ ವರ್ಷಕ್ಕೆ ಎಲ್ಲದೂ ಜಾಸ್ತಿ ಆಗ್ತಾಯಿದೆ. ಇಂಟರ್ನ್ಯಾಷನಲ್ ಟೂರ್ ಮಾಡೋದಂತೂ ಭಾಳ ಕಷ್ಟ ಆಗಿದೆ. ಯಾಕೆ ಅಂತೇಳಿ ನಾನು ಪ್ರಾರಂಭದಲ್ಲಿ ಸಿಂಗಾಪುರ್ ಮಾಡುವಾಗ 40 ರೂಪಾಯಿ, 38ರಿಂದ 40 ರೂಪಾಯಿ ಇತ್ತು ಯೂರೋ, ಒಂದು ಸಿಂಗಾಪುರ್ ಡಾಲರ್ಗೆ ಇಂಡಿಯನ್ ಕರೆನ್ಸಿ. ಈಗ 68 ಡಾಲರ್ ಬಂದು $50 ರೂಪೀಸ್ ಇತ್ತು, 55 ಹಿಂಗೆಲ್ಲ ಇತ್ತು ನಾವು ದುಬೈಗೆಲ್ಲ ಕಳಿಸುವಾಗ. ಈಗ 90+ ಆಗಿದೆ. ಯೂರೋ ಬಂದು 80-85 ಎಲ್ಲ ಇದೆ. ಈಗ 110 ಬಂದಿದೆ. ಫೌಂಡು 115, 1 ಫೌಂಡ್ 115. ಈ ಥರ ರೇಟ್ ಜಾಸ್ತಿ ಆಗ್ತಿರುವಾಗ ಆಫರು ರೇಟ್ ಕಡಿಮೆ ಮಾಡೋಕ್ಕೆ ಹೆಂಗಾಗ್ತದೆ? ಪ್ರತಿ ವರ್ಷ ನಾವು ಈಗ ನೋಡಿ, ಈಗ ಕಳೆದ ವರ್ಷ ನಾವು 90,000 ಇಟ್ಟಿದ್ವಿ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಪ್ಯಾಕೇಜಿಗೆ. ಆವಾಗ ನನಗೆ 90,000ಕ್ಕೆ 80 ರೂಪಾಯಿ ಯೂರೋ ಆದರೆ, ನನ್ನ 80 ರೂಪಾಯಿ ಡಾಲರ್ ಆದರೆ ನನಗೆ 100,000 ಚಿಲ್ಲರೆ ಸಮಥಿಂಗ್ ಡಾಲರ್ ಸಿಗುತ್ತೆ. 90,000ಕ್ಕೆ $1,100 ಸಿಗ್ತಿತ್ತು. ಈಗ 90 ರೂಪಾಯಿ ಆಗಿದೆ, ನನಗೆ $1,000 ಅಷ್ಟೇ ಸಿಗ್ತದೆ. ಅಲ್ಲೇನು ರೇಟ್ ಕಡಿಮೆ ಆಗಿಲ್ಲ. ಅಲ್ಲಿ ಕಾಫಿಗೆ $6 ಇದ್ದದ್ದು 7 ಆಗಿದೆ. ಮೀಲ್ಸ್ ರೇಟು ಜಾಸ್ತಿ ಆಗಿದೆ, ಊಟದ ರೇಟು. ಎಂಟ್ರಿ ಫೀಸು $1 ಜಾಸ್ತಿ ಮಾಡಿದ್ದಾರೆ. ನನಗೀಗ 90,000 ಸಿಕ್ಕೋದು $900 ಚಿಲ್ಲರೆ. ಆವಾಗ ಕಡಿಮೆ ಎಲ್ಲಿ ಮಾಡೋಕ್ಕಾಗ್ತದೆ ಹೇಳಿ? ಇಲ್ಲಿಯೂ ಇಂಡಿಯಾದಲ್ಲಿಯೂ ಸಹ ಹೋಟೆಲ್ ರೇಟ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ಕಡಿಮೆ ಮಾಡ್ತಾ ಇದ್ದಾರೆ ಅಂದರೆ ಏನೋ ಸರ್ವಿಸಲ್ಲಿ ದೋಖ ಇದೆ ಅಂತ ಜನರಿಗೆ ಅರ್ಥ ಆಗ್ತದೆ. ಈಗ ನಾವು ಆಫರ್ಗೆಲ್ಲ ಜನ ನಂಬೋದಿಲ್ಲ. ಸರ್, ಇವಾಗ ಟ್ರಾವೆಲ್ ಇಂಡಸ್ಟ್ರಿಗೆ ಸರ್ಕಾರದಿಂದ ಯಾವ ಥರ ಸಪೋರ್ಟ್ ಸಿಗ್ತಾ ಇದೆ? ಸರ್ಕಾರದಿಂದ ಟ್ರಾವೆಲ್ ಇಂಡಸ್ಟ್ರಿಗೆ ಆ ಥರದ್ದು ಏನು ಸಪೋರ್ಟ್ ಈ ನಮ್ಮ ಟ್ರಾವೆಲ್ಸ್ಗಳಿಗಿಲ್ಲ. ಹಾಗಂತ ಪ್ರವಾಸೋದ್ಯಮವನ್ನು ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಕ್ಷೇತ್ರಗಳನ್ನು ಬಾದಾಮಿ ಹೊಳೆ ಪಟ್ಟದಕಲ್ಲು ಇರ್ಬೋದು, ಈಗ ಬೀಚ್ ಟೂರಿಸಮ್, ಮೊನ್ನೆ ಅಷ್ಟೇ ಮಂಗಳೂರಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಬೀಚನ್ನೆಲ್ಲ ಅಭಿವೃದ್ಧಿ ಮಾಡಬೇಕಂತ ಈ ಥರದ ನಿಟ್ಟಿನಲ್ಲಿ. ಆಮೇಲೆ ಯಾರಾದರೂ ರೆಸಾರ್ಟ್ ಮಾಡೋರಿಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ನಿಮಗೆ ಟ್ರಾವೆಲ್ ಇಂಡಸ್ಟ್ರಿ ವೈಸ್ ಯಾವ ಥರ ನಿರೀಕ್ಷೆ ಇದೆ ಸರ್ಕಾರದಿಂದ? ಟ್ರಾವೆಲ್ ಇಂಡಸ್ಟ್ರಿಯಿಂದ ಸರ್ಕಾರದ ನಿರೀಕ್ಷೆ ಅಂತ ನಾವು ಮುಂಚೆ ಎಲ್ಲ ಒಂದು 10-15 ವರ್ಷದಿಂದ ನಾವು ಒಂದು ರೆಕಗ್ನೈಸೇಷನ್ ತೊಗೊಂಡ್ರೆ ಅವರಿಂದ ನಮಗೆ ಸ್ಟೈಪೆಂಡ್ ಬರ್ತಿತ್ತು. ಆವಾಗ 5,000ನೋ 10,000ನೋ ಬರ್ತಾಯಿತ್ತು 15 ವರ್ಷದಿಂದ. ಅದೆಲ್ಲ ಸ್ಟಾಪ್ ಆಗಿದೆ. ಈಗ ಕಸ್ಟಮರ್ಸಿಗೆ ಕೊಡೋದಾದರೆ ಇವರು ಏನು ಮಾಡ್ತಾಯಿದ್ದಾರೆ, ನಮ್ಮ ಗೌರ್ಮೆಂಟ್ ಅವರು ಸಬ್ಸಿಡಿ ಅಂತ ಕೊಡ್ತಾರೆ. ಕಾಶಿಗೆ ಹೋದರೆ 5,000 ಇದಲ್ಲ. ಇದು ಎಲ್ಲರಿಗೂ ತಲುಪಿದರೆ ಒಳ್ಳೆಯದು. ಇದೆಲ್ಲ ಲಾಟ್ರಿ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಚಾರ್ಧಾಮ್ ಯಾತ್ರೆ ಇದೆಲ್ಲ ಲಾಟ್ರಿ, ಅವ್ರು ಯಾರಿಗೆ ಲಾಟ್ರಿ ಟಿಕೆಟ್ ತೆಗಿತಾರೆ ಅವ್ರಿಗೆ ಮಾತ್ರ ಸಿಗ್ತದೆ. ಸೊ ಎಲ್ಲರಿಗೂ ಸಬ್ಸಿಡಿ ಸಿಕ್ಕಿದರೆ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಉತ್ತೇಜನ ಕೊಟ್ಟ ಹಾಗೆ. ಮತ್ತು ಇನ್ನು ಸರ್ಕಾರ ಮಾಡ್ತಾ ಇದೆ ಅದೇ ಸ್ಥಳಗಳನ್ನು ಡೆವಲಪ್ಮೆಂಟು ಮತ್ತು ಪ್ರಚಾರ ಕೊಡುವಂಥದ್ದು. ಗುಜರಾತಲ್ಲಿ ನೋಡಿರಬೇಕು, ಅಮಿತಾಬ್ ಬಚ್ಚನನ್ನು ಕರೆಸಿಬಿಟ್ಟು ಆ ಟೆಂಪಲ್ಲು ಇದೆಲ್ಲ ಪ್ರಚಾರ ಮಾಡಿಸಿದ್ರು ಆವಾಗ ಮೋದಿಯವರು. ಈಗ ಹಾಗೆ ಬೇರೆ ಬೇರೆ ಸ್ಟೇಟ್ನವರು ಅಂಬ್ಯಾಸಿಡರ್ ಇಟ್ಟಿದ್ದಾರೆ, ಬ್ರ್ಯಾಂಡ್ ಅಂಬ್ಯಾಸಿಡರ್ಸನ್ನು. ಆ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ರೋಡ್ ಶೋಸ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಕರ್ನಾಟಕದವರು ಹೊರಗಡೆ ಎಲ್ಲ ಹೋಗಿ ಮಾಡಿಸ್ತಾರೆ. ಹಾಗೆ ಹೊರಗಿನವರು ಬರ್ತಾರೆ ಬೆಂಗಳೂರಿಗೆ ಬಂದು, ಕೇರಳ ಇರ್ಬೋದು ಅಥವಾ ಬೇರೆ ಇಂಟರ್ನ್ಯಾಷನಲ್ ಅವರು ಬಂದು ಇಲ್ಲಿ ಸ್ಟಾರ್ ಹೋಟೆಲ್, ಚಾನ್ಸ್ಲರ್ ಪೆವಿಲಿಯನ್ ಇಂಥ ಕಡೆ ರೋಡ್ ಶೋ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಟಾಕ್ಸ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ಬಿಹಾರವೇ ವಿಶ್ವ. ಪ್ರವಾಸಿ ಪ್ರಪಂಚ.